ಖಾಸಗಿ ಶಾಲೆಯಿಂದ ಇದೆಂಥ ಅಮಾನವೀಯ ಕೃತ್ಯ. ಪುಟಾಣಿ ಮಕ್ಕಳ ಜೊತೆ ಹೀಗ ನಡೆದುಕೊಳ್ಳೋದು. ಫೀಸ್ ಬಾಕಿ ಉಳಿಸಿಕೊಂಡಿದ್ದ ಮಕ್ಕಳಿಗೆ ನರಕ ದರ್ಶನ. ತಮಗೆ ಅದೆಷ್ಟೇ ಕಷ್ಟ ಇರಲಿ, ತಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಿಗೆ ಒಂದೊಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಯೂ ಆಸೆ ಪಡ್ತಾರೆ. ಅದಕ್ಕೋಸ್ಕರ ತಾವು ಒಂದೊತ್ತು ಊಟ ಬಿಟ್ಟಾದರೂ ಮಕ್ಕಳನ್ನ ಒಳ್ಳೆಯ ಶಾಲೆಗೆ ಸೇರಿಸಿ ಓದಿಸೋಕೆ ಮುಂದಾಗ್ತಾರೆ. ಆದರೆ ಕೆಲವು ಖಾಸಗಿ ಶಾಲೆಗಳು ತಮ್ಮ ಹಣಬಾಕತನದಿಂದ ಬಡ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರಿನಲ್ಲಿ ಇಂಥದ್ದೇ ಒಂದು ಆರೋಪ ಕೇಳಿಬಂದಿದೆ. ಹೌದು, ಖಾಸಗಿ ಶಾಲೆಯೊಂದರ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಅಮಾನವೀಯವಾಗಿ ನಡೆದುಕೊಂಡಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಪುಟಾಣಿ ಮಕ್ಕಳ ಜೊತೆ ಅಮಾನುಷವಾಗಿ ನಡೆದುಕೊಂಡಿದ್ದು, ಫೀಸ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮಕ್ಕಳಿಗೆ ನರಕ ದರ್ಶನ ಮಾಡಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ವಿಚಿತ್ರ ಶಿಕ್ಷೆಯನ್ನ ನೀಡಿದ್ದು, ಈ ಬಗ್ಗೆ ಬಡ ಪೋಷಕರೊಬ್ಬರು ಕಣ್ಣೀರು ಹಾಕಿದ್ದಾರೆ. ಏನಿಲ್ಲ, ಅಮೌಂಟ್ ಕಟ್ಟಬೇಕಾಯ್ತು 10,000. ನಿನ್ನೆ ಬಂದು 4,000 ಪೇ ಮಾಡೋಗಿದೆ ಸ್ಕೂಲ್ ಫೀಸು. ಈ 6,000 ರೂಪಾಯಿ ಕಟ್ಟಬೇಕಾಯ್ತು. ರಿಕ್ವೆಸ್ಟ್ ಮಾಡ್ಕೊಂಡೆ 15 ದಿನ ಟೈಮ್ ಕೊಡಿ ಮೇಡಮ್, ಅಮೌಂಟ್ ಬಂದು ಕಟ್ತೀನಿ ಅಂತ ಅಂದೆ. ಅವ್ರು ಹಂಗಾಗಲ್ಲ ಸರ್, ಪೂರ್ತಿ ಅಮೌಂಟ್ ಪೇ ಮಾಡಬೇಕು, ಇಲ್ಲಾಂದರೆ ಎಕ್ಸಾಮ್ ಕೊಡಲ್ಲ, ಮಕ್ಕಳಿಗೆ ಎಕ್ಸಾಮ್ ಕುಣಿಸಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಏನು ಮೇಡಮ್, ನಿನ್ನೆ ದುಡ್ಡು ಕಟ್ಟೋತಕ್ಕ ಒಂಥರ ಮಾತಾಡಿ, ದುಡ್ಡು ಕಟ್ಟಾದ್ಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲ ಫಾದರ್ ಹೇಳೋರೆ ರೂಲ್ ಚೇಂಜ್ ಆಗಿದೆ ಅಂತ ಹೇಳ್ತಾವ್ರು ಸರ್. ನಾನು 10,000 ಕಟ್ಟಬೇಕಾಯ್ತು ಸರ್. ಫೀಸ್ ಇರೋದು 18,000 ಸರ್. 10,000 ಕಟ್ಟಿದ್ದೆ, ಇನ್ನು 8,000 ಕಟ್ಟಬೇಕಾಗಿತ್ತು. 4,000 ಕಟ್ಟಿದ್ದೆ, ಇನ್ನು 2,000 ಜಾಸ್ತಿ ಮಾಡಿದ್ದಾರೆ ಈ ಸತಿ. ಟೋಟಲ್ 20,000 ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನಾವು ಹೇಳಿದ್ದು 18,000 ಅಂತ ಹೇಳಿದ್ದು. ಆದರೂ ಅವರು ಇಲ್ಲ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಒಪ್ಕೊತಾ ಇಲ್ಲ. ಇನ್ನು ಪೂರ್ತಿ ಪೇ ಮಾಡಿ ನೀವು 6,000, ಅವಾಗ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಗರದ ಹೊರಪೇಟೆಯಲ್ಲಿರುವ ಲೂರ್ದ್ ಮಾತಾ ಶಾಲೆಯ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಫೀಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳ ಜೊತೆ ಶಾಲೆಯ ಆಡಳಿತ ಮಂಡಳಿ ಹೀಗೆ ಅಮಾನವೀಯವಾಗಿ ನಡೆದುಕೊಳ್ಳುತ್ತಿದೆಯಂತೆ. ಫೀಸ್ ಕಟ್ಟದ ವಿದ್ಯಾರ್ಥಿಗಳನ್ನ ಉಳಿದ ವಿದ್ಯಾರ್ಥಿಗಳ ಜೊತೆ ಕೂರಿಸುವ ಬದಲು ಪ್ರತ್ಯೇಕವಾಗಿ ಕೂರಿಸುತ್ತಿದ್ದಾರಂತೆ. ಜೊತೆಗೆ ಪರೀಕ್ಷೆ ಬರೆಯೋದಕ್ಕೂ ಅವಕಾಶ ಕೊಟ್ಟಿಲ್ವಂತೆ. ಈ ಕೇಳಿದ್ರೆ ಪೂರ್ತಿ ಪೇ ಮಾಡಬೇಕು, ಅಲ್ಲಿವರೆಗೂ ಎಕ್ಸಾಮಿಗೆ ಕುಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಟೆಸ್ಟ್ ನಡೀತಿದೆ. ನಮ್ಮ ಮಗುನಿಗೆ ಟೆಸ್ಟೇ ಕೊಟ್ಟಿಲ್ಲ, 3 ಟೆಸ್ಟ್ ಕೊಟ್ಟಿಲ್ಲ ಸರ್. ಈಗ ಪೂರ್ತಿ ಈಗ ಎಕ್ಸಾಮ್ ಕುಣಿಸಿಲ್ಲ, ಪಕ್ಕು ಕುಣಿಸೋರು ನನ್ನ ಮಗನ. ದಿನ ಬರ್ತಾನೆ, ಪಕ್ಕು ಕುಣಿಸ್ತಾರೆ, ಮನೆ ಕಳಿಸ್ತಾವ್ರೆ. ಸಪ್ರೇಟಾಗಿ ಮಕ್ಕಳಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅವ್ರನ್ನೆಲ್ಲ ಪಕ್ಕು ಕುಂಡಿಸ್ತಾವ್ರೆ ಸರ್. ಆ ಥರ ಒಂದು 8 ಜನ ಇದ್ದಾರೆ ಅಂತ ಹೇಳ್ತಿದ್ದ ನಮ್ಮ ಮಗ. ಬೆಳಗ್ಗೆ ಬಂದು ಕೇಳಿದೆ ಸರ್ ಅವ್ರಿಗೆ, ಇಲ್ಲ ಪೂರ್ತಿ ಪೇ ಮಾಡಬೇಕು, ಅವಲ್ಲಿ ಎಕ್ಸಾಮ್ ಕೊಡೋದು ನಿಮಗೆ ಅಂತ ಹಠ ಮಾಡ್ತಾ ಇದ್ದಾರೆ ಸರ್. ಟೆಸ್ಟ್ ನಡೀತಾ ಇದೆ, ಕೂರಿಸಿಲ್ಲ ಮಗುನ, ಟೆಸ್ಟ್ಗೆ ಕೂರಿಸಿಲ್ಲ. ನಾನು ಹಂಗೂ 4,000 ಕಟ್ಟಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಂದು. ಇಲ್ಲ ಮೇಡಮ್, 15 ದಿನ ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ. ಅವರು ಕಟ್ಟಿಸ್ಕೊಂಡಾಗ ಚೆನ್ನಾಗಿ ದುಡ್ಡು ಕಟ್ಟಿಸ್ಕೊಂಡ್ರು. ಆಮೇಲೆ ಬಂದು ಇವತ್ತು ಬೆಳಗ್ಗೆ ಕೇಳಿದ್ದಕ್ಕೆ ಇಲ್ಲ ನೀವು ಕಟ್ಟಾದ್ಮೇಲೆ ರೂಲ್ಸ್ ಚೇಂಜ್ ಆಗಿದೆ, ಫಾದರ್ ಏನು ದುಡ್ಡು ಐತೆ ಎಲ್ಲ ಪೂರ್ತಿ ಕಟ್ಟಬೇಕು, ಆಮೇಲೆ ಟೆಸ್ಟ್ ಕುಣಿಸೋದು ಮಗುನ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ ಒಳಗೆ ಕಟ್ಟಕ್ಕೆ ರೆಡಿ ಇದ್ದೀರಾ ಸರ್? ಎಕ್ಸಾಮ್ ಬರೋದ್ರೊಳಗೆ ಕಟ್ಟಕ್ಕೆ ರೆಡಿ ಇದ್ದೀರಾ ಅಂತ. 15 ದಿನ ಟೈಮ್ ಕೇಳಿದೆ ಸರ್, ಇನ್ನೂ 1 ತಿಂಗಳು ಸ್ಕೂಲ್ ಇದೆ. 15 ದಿನ ಟೈಮ್ ಕೇಳಿದೆ ನಾನು. 15 ದಿನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೂ ರೆಡಿ ಇಲ್ಲ, ಪೂರ್ತಿ ಕ್ಲಿಯರ್ ಮಾಡಬೇಕಂತ ಅವ್ರಿಗೆ. ಲೂರ್ದ್ ಮಾತಾ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿರುವ ಕುಶಾಲ್ ತಂದೆ ಆಟೋ ಓಡಿಸಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಪ್ರತಿ ವರ್ಷ 18,000 ರೂಪಾಯಿ ಫೀಸನ್ನ ಕಟ್ತಾ ಇದ್ರಂತೆ. ಆದರೆ ಈ ವರ್ಷ ಅದನ್ನ 20,000ಕ್ಕೆ ಏರಿಸಿದ್ದಾರಂತೆ. ಸ್ವಲ್ಪ ಹಣದ ಸಮಸ್ಯೆ ಇದ್ದ ಕಾರಣ ಕುಶಾಲ್ ತಂದೆ ಮೊದಲು 10,000 ರೂಪಾಯಿಯನ್ನ ಕಟ್ಟಿದ್ರಂತೆ. ಬಳಿಕ ಫೀಸ್ ಕಟ್ಟಲು ಒತ್ತಡ ಹೆಚ್ಚಾದಾಗ ಮೊಬೈಲ್ ಮಾರಿ 4,000 ರೂಪಾಯಿಯನ್ನ ತಂದು ಕಟ್ಟಿದ್ದಾರಂತೆ. ಆದರೆ ಪೂರ್ತಿ ಹಣವನ್ನ ಕಟ್ಟೋವರೆಗೂ ನಾವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲ್ಲ ಅಂತ ಶಾಲೆಯವರು ಪಟ್ಟು ಹಿಡಿದಿದ್ದಾರಂತೆ. ರಿಕ್ವೆಸ್ಟ್ ಮಾಡಿಕೊಂಡರೂ ಕೂಡ ಸುಮ್ಮನಾಗ್ತಿಲ್ವಂತೆ. ಕೊಡ್ತಾ ಇಲ್ಲ ಅವರು. ಮಗು ಬಂದು ಹೇಳ್ತಾ ಇದೆ ಸರ್, ನಾನು ಟೆಸ್ಟ್ ಕೊಟ್ಟಿಲ್ಲ, ನನ್ನ ಪಕ್ಕ ಕುಡಿಸ್ತಾವ್ರೆ ಅಂತ ಹೇಳ್ತಾವ್ರೆ. ನಮ್ಗೆ ಇಲ್ಲಪ್ಪ, ಹೇಳಿ ಬಂದಿದ್ದೀನಿ, ನಾನು ಕಾಸು ಕಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು. ಅವರು ಟೆಸ್ಟ್ ಕೊಡ್ತಾ ಇಲ್ಲ ಸರ್. ನಾನು ಆಟೋ ಡ್ರೈವರ್ ಸರ್. ಯಾವುದಿಲ್ಲ ಸರ್, ಈಗ ಬೆಳಗ್ಗೆ ಬಂದಲ್ಲ ಸರ್, ಅಮೌಂಟ್ ಕಟ್ಟೋಗಿದ್ದೀನಿ 4,000, ಇನ್ನು 6,000 ರೂಪಾಯಿ ಕಟ್ಟಬೇಕು, ಟೆಸ್ಟ್ಗೆ ಕೊಟ್ಟಿಲ್ಲ ನನ್ನ ಮಗನಿಗೆ. ಏನೇಂದರೆ ಇಲ್ಲ ನಾನು ಹಂಗೆ ಕೊಡೋಕ್ಕಾಗಲ್ಲ, ಫಾದರ್ ಹೇಳಿದ್ದಾರೆ, ನಮ್ಗೆ ಪೂರ್ತಿ ಅಮೌಂಟ್ ಕ್ಲಿಯರ್ ಆದರೆ ಟೆಸ್ಟಿಗೆ ಕುಣಿಸೋದು ಅಂತ ಹೇಳ್ತಾ ಇದ್ದಾರೆ. ಕಷ್ಟಕ್ಕೆ ಬೆಲೆನೇ ಇಲ್ಲ ಸರ್ ಬಡವರಿಗೆ.
ನಾನು ಆಟ ಮಾಡೋಕೆ ಕೂಲಿ ಮಾಡೋನು ಸರ್. ಆದ್ರೂ ನನ್ನ ಮಗ, ನಾನಂತೂ ಓದಿಲ್ಲ, ನನ್ನ ಮಗನ ಚೆನ್ನಾಗಿರಲಿ ಅಂತ ಓದಿಸ್ತಾ ಇದ್ದೀನಿ ಸರ್. ನಾನು ಓದಿದ್ದು 3ನೇ ಕ್ಲಾಸ್ ಸರ್. ನನ್ನ ಮಗನ ಚೆನ್ನಾಗಿ ಓದಲಿ ಅಂತ ಇದ್ದೀನಿ ಸರ್. ಪರೀಕ್ಷೆಗೆ ಕೂರಿಸುತ್ತಿಲ್ಲ ಅನ್ನೋದು ಒಂದು ಕಡೆಯಾದ್ರೆ, ಫೀಸ್ ಕಟ್ಟದ ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿಯೂ ಪ್ರತ್ಯೇಕವಾಗಿ ಕೂರಿಸ್ತಾ ಇದ್ದಾರಂತೆ. ಇದು ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಸಹಜವಾಗಿಯೇ ಘಾಸಿ ಉಂಟು ಮಾಡುತ್ತೆ. ಇದರಿಂದ ಬೇಸತ್ತ ಕುಶಾಲ್ ಅಳುತ್ತಾ ಮನೆಗೆ ಹೋಗಿದ್ದಾನೆ. ಕೇವಲ ಕುಶಾಲ್ ಮಾತ್ರವಲ್ಲ, ಫೀಸ್ ಕಟ್ಟದ ಎಲ್ಲಾ ಮಕ್ಕಳಿಗೂ ಶಾಲೆಯ ಆಡಳಿತ ಮಂಡಳಿ ಇದೇ ರೀತಿ ಶಿಕ್ಷೆ ನೀಡುತ್ತಿರುವ ಆರೋಪ ಕೇಳಿಬಂದಿದೆ. ನೀವು ಫೀಸ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಫೀಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಹೀಗೆ ಪ್ರತ್ಯೇಕವಾಗಿ ಕೂರಿಸಿ ಕೀಳರಿಮೆ ಮೂಡುವಂತೆ ಮಾಡಿ ನಾಳೆ ಆ ಮಕ್ಕಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾರು ಗತಿ ಅನ್ನೋದು ನಮ್ಮ ಪ್ರಶ್ನೆ. ಇದು ಗಂಭೀರ ವಿಚಾರವಾಗಿದ್ದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಆಯೋಗ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.